ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೇಳೆ ಗೊಜ್ಜು ಮತ್ತು ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬೇಳೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಇದು ದೋಸೆ, ಇಡ್ಲಿ, ಚಪಾತಿ ಅನ್ನಕ್ಕೂ ಸಹ ಹಾಕ್ಕೊಂಡು ತಿನ್ಬೋದು. ಬೇಳೆ ಗೊಜ್ಜು ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ಫಸ್ಟು ನೋಟ್ ಮಾಡ್ಕೊಳ್ಳೋಣ. ಬೇಳೆ ಇಟ್ಕೊಂಡಿರಬೇಕು. ಅದಕ್ಕೆ ಈರುಳ್ಳಿ, ಕಾಯಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ ಸೊಪ್ಪು, ಗಸಗಸೆ ಇದೆಲ್ಲ ರೆಡಿ ಇಟ್ಕೊಂಡ್ರೆ ಬೇಳೆ ಗೊಜ್ಜು ಮಾಡೋಕ್ಕೆ ನಾವು ರೆಡಿ. ಫಸ್ಟು ಇಟ್ಕೊಂಡಿರೋ ಅವರೆಕಾಯಿನ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಎಣ್ಣೆ ಬಿಸಿಯಾಗಿ ಕಾದ ನಂತರ ನಾವು ಹೇಳಿದ್ವಲ್ಲ ಇದೆಲ್ಲ ಮಸಾಲೆ ಐಟಮ್ಸ್ ರೆಡಿ ಮಾಡ್ಕೊಳ್ಳೋಕ್ಕೆ ಹುರ್ಕೊಳ್ಳೋಣ. ಈ ಥರ ಹುರಿಯೋದ್ರಿಂದ ಹಸಿ ವಾಸನೆ ಏನು ಬರೋದಿಲ್ಲ. ಮೊದಲಿಗೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕೊಂಡ ತಕ್ಷಣ ಬೆಳ್ಳುಳ್ಳಿ ಹಾಕೋಬೇಕು. ಇವೆರಡನ್ನೂ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈ ಥರ ರೋಸ್ಟ್ ಮಾಡೋದ್ರಿಂದ ಹಸಿ ವಾಸನೆ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದಕ್ಕೆ ಒಂದು ಶುಂಠಿ ಹಾಕ್ಕೋಬೇಕು. ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಎಣ್ಣೆ ಹಾಕ್ಕೊಂಡು ಹುರಿದಷ್ಟು ಹಸಿ ವಾಸನೆ ಹೋಗುತ್ತೆ, ರುಚಿ ಹೆಚ್ಚಾಗಿರುತ್ತೆ, ಚೆನ್ನಾಗಿರುತ್ತೆ. ನೆಕ್ಸ್ಟು ಇದನ್ನು ಇದೇ ರೀತಿ ಕೆಂಪಗೆ ಹುರಿಬೇಕು. ಇದು ಹುರಿದ ನಂತರ ನೆಕ್ಸ್ಟು ನಾವು ಬೇರೆ ಕುಕ್ಕರ್ನಲ್ಲಿ ಒಂಚೂರು ಎಣ್ಣೆ ಹಾಕಿ ಎಣ್ಣೆ ಕಾಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ ಇಟ್ಕೊಂಡಿರ್ತೀವಲ್ಲ ಅವರೆಕಾಯಿ, ಅದನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಈ ಥರ ಹುರಿಯೋದ್ರಿಂದ ಅವರೆಕಾಯಿ ವಾಸನೆ ಬರೋದಿಲ್ಲ, ನೀಟಾಗಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರಿಬೇಕು ಇದನ್ನು. ಇದು ಹುರಿಯೋಬೇಕಾದ್ರೇ ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ಆವಾಗ ಉಪ್ಪು ಹಿಡಿಯುತ್ತೆ. ಚೆನ್ನಾಗಿ ಹುರಿಬೇಕು. ಈ ಕಡೆ ಒಂದು ಕಡೆ ಮಸಾಲೆಗೆ ಹುರ್ಕೋಬೇಕು, ಇದೊಂದು ಕಡೆ ಹುರ್ಕೋಬೇಕು. ಎರಡು ಹುರ್ಕೋತಾ ಇದ್ದರೆ ನೆಕ್ಸ್ಟು ಈರುಳ್ಳಿಗೆ ಎಲ್ಲ ಹುರ್ಕೊಂಡ ತಕ್ಷಣ ಅದಕ್ಕೆ ಇನ್ನು ಮಿಕ್ಕಿರೋ ಐಟಮ್ಸ್ ಎಲ್ಲ ಯಾವ್ಯಾವ ಇದೆ ಅದೆಲ್ಲನೂ ಹಾಕಿ ಚೆನ್ನಾಗಿ ಹುರಿಬೇಕು ನೀಟಾಗಿ. ನೆಕ್ಸ್ಟ್ ಇದಾದ ನಂತರ ಫಸ್ಟು ಹೆಚ್ಚಿಟ್ಕೊಂಡಿದ್ವಲ್ಲ ಒಂದು ಟೊಮೆಟೊ, ಸ್ವಲ್ಪ ಟೊಮೆಟೊ ಕಮ್ಮಿನೇ ಹಾಕಬೇಕು. ಈರುಳ್ಳಿ 2 ಹಾಕಿದ್ರೆ ಟೊಮೆಟೊ 1 ಹಾಕಬೇಕು. ನೆಕ್ಸ್ಟು ಚಕ್ಕೆ ಲವಂಗ ಹಾಕ್ಬೇಕು. ಚಕ್ಕೆ ಲವಂಗ 5 ಲವಂಗ, ಅರ್ಧ ಇಂಚು ಚಕ್ಕೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟು ಮಿಕ್ಸ್ ಮಾಡ್ತಾ ಮಾಡ್ತಾ ಹುರಿಬೇಕು. ಇದೆಲ್ಲನೂ ಲಾಸ್ಟಲ್ಲಿ ಹಾಕೋಬೇಕು. ಫಸ್ಟೇ ಹಾಕ್ಬಿಟ್ರೆ ಈರುಳ್ಳಿ ಬೆಳ್ಳುಳ್ಳಿ ಹುರಿಯೋಕ್ಕಾಗೋದಿಲ್ಲ, ನೀರಿನಂಶ ಬಿಟ್ಟುಬಿಡುತ್ತೆ. ಈ ಕಡೆ ಅವರೆಕಾಯಿ ಬೆಂದಿರುತ್ತಲ್ಲ, ಅದಕ್ಕೆ ಒಂಚೂರು ಉಪ್ಪು ಹಾಕಿ ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ಈಗ ಹುರಿದಿಟ್ಕೊಂಡಿದ್ವಲ್ಲ ಅದೆಲ್ಲನೂ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಜಾರ್ಗೆ ಹಾಕ್ಕೊಂಡು ಚೂರು ನೀರು ಹಾಕ್ಕೊಂಡು ನೀಟಾಗಿ ನೈಸಿಗೆ ರುಬ್ಬಬೇಕು. ಎಷ್ಟು ನೈಸಾಗಿ ರುಬ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾದ್ರೆ 1-2 ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ, ಖಾರಕ್ಕೆ ತುಂಬ ಜಾಸ್ತಿ ಹಾಕೋದು ಬೇಡ. ಧನಿಯಾ ಪುಡಿನ ಲಾಸ್ಟಲ್ಲಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಹಾಕೋಣ, ಬಾಣಲಿಗೆ ಹಾಕೋದು ಬೇಡ. ಬಾಣಲಿಗೆ ಹಾಕ್ಬಿಟ್ರೆ ಫುಲ್ಲು ಎಲ್ಲ ಧನಿಯಾ ಪುಡಿ ಬಾಣಲಿಗೆ ಅಂಟ್ಕೊಬಿಡುತ್ತೆ. ನೆಕ್ಸ್ಟು ಚೆನ್ನಾಗಿ ಇದನ್ನು ನುಣ್ಣಗೆ ರುಬ್ಕೊಂಡಿರೋದನ್ನ ಈ ಹುರಿದಿಟ್ಕೊಂಡಿರೋ ಬೇಳೆಗೆ ಹಾಕಬೇಕು. ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕಿ ಅದು ಮುಳುಗಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 2 ಅಥವಾ 3 ವಿಜಿಲ್ ಚೆನ್ನಾಗಿ ಕೂಗಿಸ್ಬೇಕು. ಕೂಗಿದಷ್ಟು ನೀಟಾಗಿ ಬೆಂದಿರುತ್ತೆ. ಕುಕ್ಕರ್ ಮುಚ್ಚಳ ಹಾಕಿ 2-3 ವಿಜಿಲು ಚೆನ್ನಾಗಿ ಕೂಗ್ಸೋಣ. ನೆಕ್ಸ್ಟ್ ನಾವು ದೋಸೆ ಈ ಕಡೆ ರೆಡಿ ಮಾಡ್ಕೊಳ್ಳೋಣ. ದೋಸೆಗೆ ಪ್ಯಾನೆಲ್ಲ ಚೆನ್ನಾಗಿ ಕಾದಿದ್ರೆ ಅದಕ್ಕೆ ದೋಸೆ ಇದು ಎಣ್ಣೆ ಹಾಕಬೇಕು. ಒಂದು ಸೈಡು ರೋಸ್ಟ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಬಿಡಬೇಕು. ತಕ್ಷಣವೇ ತೆಗಿಯೋಕೆ ಹೋಗಬಾರ್ದು. ನೀಟಾಗಿ ಒಂದು ಸೈಡೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ನೀಟಾಗಿ ದಬಾಕಬೇಕು. ದಬಾಕಿದ್ಮೇಲೆ ನೀಟಾಗಿ ತೆಗೆದು ಒಂದು ಸೈಡ್ಗೆ ಇಟ್ಕೋಬೇಕು.
ಇನ್ನೊಂದು ದೋಸೆ ಹಾಕೋಣ. ಇನ್ನೊಂದು ದೋಸೆನೂ ಅಷ್ಟೇ, ಒಂದ್ಸರಿ ನೀಟಾಗಿ ದೋಸೆ ಹುಯ್ದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಜಾಸ್ತಿ ದೋಸೆನ ಬೇಯಿಸ್ಬೇಕು. ಜಾಸ್ತಿ ಉರಿನೂ ಜಾಸ್ತಿ ಕೊಡಬಾರ್ದು, ಕಮ್ಮಿ ಉರಿನಲ್ಲೂ ಬೇಯಿಸ್ಬಾರ್ದು. ನೀಟಾಗಿ ಮಾಡಿದ್ರೆ ದೋಸೆ ರೆಡಿಯಾಗಿರುತ್ತೆ. ನೋಡಿದ್ರಲ್ಲ ನೀವು, ದೋಸೆ ಹಾಕಿ ಅದನ್ನು ಟಚ್ ಮಾಡಬಾರ್ದು. ಅದ್ರ ಮೇಲೆ 1-2-3 ಸ್ಪೂನ್ ಎಣ್ಣೆ ಹಾಕಬೇಕು. ಆವಾಗ ಅದೇ ಬಿಟ್ಕೊಳ್ಳುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ನೀಟಾಗಿ ಅದಾದಮೇಲೆ ರೆಡಿ ಟು ಸರ್ವ್. ನೀಟಾಗಿ ದೋಸೆ ಚೆನ್ನಾಗಿ ರೆಡಿಯಾಗಿದೆ. ದೋಸೆ ಇತ್ತುಬೇಳೆ ಗೊಜ್ಜು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ನೀವೇನೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈ ಥರ ಮಕ್ಕಳಿಗೆ ಮನೆಯವ್ರಿಗೆಲ್ಲ ಮಾಡಿಕೊಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ರುಚಿಕರವಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಮನೇಲಿರೋರ್ಗೆಲ್ಲರಿಗೂ ಕೊಟ್ಟು ಸಂತೋಷವಾಗಿ ಇರಿ. ಥ್ಯಾಂಕ್ ಯು ಟು ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.